ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ. ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ ರಾಶಿಯಾಧಿಪತಿಯಾಗಿ 6ನೇ ಮನೆಯವನಾಗಿ 8ನೇ ಮನೆಗೆ ಬಂದಿದ್ದಾನೆ. ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಪ್ರಾಪರ್ಟಿ ವಿಷಯದಲ್ಲಿ ಏನೆಲ್ಲ ಕಾರ್ಯಗಳು ಮಾಡ್ತಾ ಇರ್ತೀರಾ ಅಥವಾ ಗೌರ್ಮೆಂಟಿಂದ ಯಾವುದಾದ್ರೂ ಟೆಂಡರ್ಸ್ಗಳನ್ನ ತಗೊಂಡಿರ್ತೀರಾ, ಅವರೆಲ್ಲರಿಗೂ ಕೂಡ ತುಂಬ ಒಂದು ಕಷ್ಟದ ಒಂದು ತಿಂಗಳಿದ್ದಾಗಿರುತ್ತೆ. ಏನು ಹತ್ರ ಬರ್ತಿದೆ, ಕೆಲಸ ಕಾರ್ಯಗಳಾಗ್ತಿದೆ, ಆದರೆ ಯಾವ ಒಂದು ಕೆಲಸವೂ ಆಗ್ತಾ ಇರಲ್ಲ, ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಮತ್ತು ಯಾರೆಲ್ಲ ಮನೆ ಕಟ್ಟಬೇಕು ಅನ್ಕೊತಿರ್ತೀರಾ, ಯಾರೆಲ್ಲ ಜಾಗ ತಗೋಬೇಕು ಅನ್ಕೊಡ್ತೀರಾ, ಅವ್ರಿಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೇ ಇರುತ್ತೆ. ಇದಕ್ಕೆ ಬಹಳಷ್ಟು ನೀವು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕಾಗತ್ತೆ. ತಿರುಚಂದೂರು ಮುರುಘನ ಒಂದು ಟೆಂಪಲ್ಲು ಮೊರೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ತಿರುಚಂದೂರ್ಗೆ ಹೋದಾಗ ಅಲ್ಲಿರ್ತಕ್ಕಂತಹ ಯಾವುದೋ ಒಂದು ಮರಳನ್ನು ತಂದು ನಿಮ್ಮ ಮನೇಲಿಟ್ಟು ಅದನ್ನು ಕೂಡ, ಯಾಕಂದರೆ ಆ ಒಂದು ಸ್ವಕ್ಷೇತ್ರ ಸುಬ್ರಹ್ಮಣ್ಯನ ಸ್ವಕ್ಷೇತ್ರ, ಕುಜನ ಒಂದು ಸ್ವಕ್ಷೇತ್ರ ಅದಾಗಿರೋದ್ರಿಂದ ಅದರ ಒಂದು ಮಣ್ಣನ್ನು ತಂದು ಮನೇಲಿ ಇಟ್ಕೊಂಡು ತುಂಬ ಪಾಸಿಟಿವ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ನಿಮಗೆ ಭೂಮಿ ವಿಚಾರದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ತೊಂದರೆ ಕೂಡ ಏರ್ಪಡ್ತಾ ಹೋಗುತ್ತೆ. ಅಥವಾ ಮೋಸ ಹೋಗುವಂಥದ್ದು, ಕಳ್ಕೊಳ್ಳೋ ಅಂಥದ್ದು, ಭೂಮಿಯನ್ನು ಕಳ್ಕೊಳ್ಳೋ ಅಂಥದ್ದು, ಯಾವುದಾದ್ರೂ ಸಾಲ ಸೋಲ ಜಾಸ್ತಿಯಾಗಿ ತಡೆಯೋಕ್ಕಾಗ್ದಿರ ಆಸ್ತಿಯನ್ನು ಮಾರ್ಕೊಳ್ಳೋ ಅಂಥದ್ದು ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಖಂಡಿತ ಹೇಳ್ತೀನಿ, ವೃಶ್ಚಿಕ ರಾಶಿಯವರು ರಾಶಿಯಾಧಿಪತಿ ಕುಜ ಕೆಟ್ಟಿದ್ದಾನೆ, 8ನೇ ಮನೆಗೆ ಹೋಗಿದ್ದಾನೆ. ಹಾಗಾಗಿ ಮತ್ತೆ ಆರೋಗ್ಯ ಅಂತ ಬಂದಾಗ ಯಾವುದಾದ್ರೂ ಆಪ್ರೇಷನ್ ಆಗ್ತಕ್ಕಂಥದ್ದು, ಮೂಳೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆ ಆಗ್ತಕ್ಕಂಥದ್ದು, ಇದೆಲ್ಲವೂ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಭೂಮಿ ವಿಚಾರ ಅಂತ ಬಂದಾಗ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಜೊತೆಗೆ 2ನೇ ಮನೆ ಅಧಿಪತಿ ಗುರು ನಿಮಗೆ 9ನೇ ಮನೇಲಿ ಇರ್ತಾನೆ. ನೇರ ಗುರು ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಬೇರೆ ವಿಚಾರ ಅಂತ ಬಂದಾಗ ನೋಡಿ, ನಿಮ್ಮ ದೇವಸ್ಥಾನ ಆಗಿರ್ಬೋದು, ನಿಮ್ಮ ದೇವ್ರ ಕಾರ್ಯಗಳಾಗಿರ್ಬೋದು, ಮನೇಲಿ ಶುಭ ಕಾರ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಸಂಗೋಪವಾಗಿ ನಡೀತಾ ಹೋಗುತ್ತೆ. ಜೊತೆಗೆ ಮಕ್ಕಳಾಗೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮಕ್ಕಳಿಂದ ಲಾಭ ಇರುತ್ತೆ, ಮಕ್ಕಳಿಂದ ಎಲ್ಲೋ ಖುಷಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕಂದರೆ ಗುರು ಇರೋ ಜಾಗದಿಂದ 9ನೇ ಮನೆಯಿಂದ 5ನೇ ಮನೆಗೆ ದೃಷ್ಟಿ ನೀಡೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಅಥವಾ ಆಸ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಕೈ ಸೇರ್ತಕ್ಕಂಥದ್ದು, ಅದರಿಂದ ಲಾಭ ಆಗ್ತಕ್ಕಂಥದ್ದು, ಈ ಒಂದು ಆಸ್ತಿ ವಿಚಾರ ಅಂತ ಬಂದಾಗ ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಎಳೆ ನಿಮ್ಮ ಪರ ಆಗ್ತಕ್ಕಂಥದ್ದು, ಕೋರ್ಟ್ ಕೇಸು ಅಂತ ಯಾವುದಾದ್ರೂ ನಡೀತಿದ್ರೆ ಅದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಪರ ಆಗ್ತಕ್ಕಂಥದ್ದು, ಇದರಲ್ಲಿ ನೀವು ಜಯವನ್ನು ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರು. ಜೊತೆಗೆ ನೋಡಿ, 4ನೇ ಮನೆ ಅಂತ ಬಂದಾಗ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಮನೆಯಲ್ಲಿ ಕೆಲವೊಂದು ಹಳೆ ವಸ್ತುಗಳಿದ್ರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ತುಂಬಾನೇ ಇರುತ್ತೆ. ಜೊತೆಗೆ 5ನೇ ಮನೆ ಶನಿ ಅಂದಾಗ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮಕ್ಕಳ ಆರೋಗ್ಯದ ಜೊತೆಗೆ ಮಕ್ಕಳು ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ರೆ ಖಂಡಿತ ಅವ್ರ ಮೇಲೆ ಒಂದು ನಿಗಾವನ್ನ ಇಡಬೇಕಾಗತ್ತೆ. ಇಲ್ಲಾಂದ್ರೆ ಅದರಿಂದ ಸ್ವಲ್ಪ ತೊಂದರೆಗಳು ಕೂಡ ಅನುಭವಿಸ್ಬೇಕಾಗತ್ತೆ. ಜೊತೆಗೆ ನೋಡಿ, ನಿಮಗೆ ಸೂರ್ಯ ಮತ್ತು ಬುಧ 9, 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಕೇತು 10ನೇ ಮನೆಯಲ್ಲಿ ಇರೋದ್ರಿಂದ, ಸಿಂಹ ರಾಶಿಯಲ್ಲೇ ಸೂರ್ಯ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಅಧಿಕಾರಿಗಳಿದ್ದೀರಾ ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್. ಏನು ಪ್ರಮೋಷನ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಕೆಲಸ ಸಿಕ್ಕೋದಾಗಿರ್ಬೋದು, ಕೆಲಸದಲ್ಲಿ ಬಡ್ತಿ
ಸಿಕ್ಕೋ ಅಂಥದ್ದಾಗಿರ್ಬೋದು, ನೀವು ಅಂದ್ಕೊಂಡಿರೋ ಜಾಗಕ್ಕೆ ನಿಮ್ಮ ಕೆಲಸ ಸಿಕ್ಕೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಪ್ರಾಪರ್ಟಿ ಅಂತ ಬಂದಾಗ ಅದು ಒಂದು ವಿಷಯ ಬಿಟ್ಟರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗುವಂಥ ಒಂದು ಟೈಮು ವೃಶ್ಚಿಕ ರಾಶಿಯವ್ರದ್ದಾಗಿರುತ್ತೆ. ಜೊತೆಗೆ ನಿಮಗೆ ಸೂರ್ಯ ಅಂತ ಬಂದಾಗ ತಂದೆ ಅಂತ ಹೇಳ್ತೀವಿ. ತಂದೆಯಿಂದ ಲಾಭವನ್ನ ನೋಡ್ತೀರಾ. ತಂದೆ ಇರ್ಬೋದು ಅಥವಾ ಇಲ್ದಿರ ಇರ್ಬೋದು, ಯಾವುದಾದ್ರೂ ಒಂದು ಲಾಭವನ್ನ ನೋಡ್ತಾ ಹೋಗ್ತೀರಾ. ಅಥವಾ ಅವ್ರು ಬಿಟ್ಟೋಗಿರೋ ಅಂಥದ್ದು ಯಾವುದಾದ್ರೂ ಹಳೆಯ ವಸ್ತು ನಿಮ್ಮ ಕೈಗೆ ಸಿಕ್ತು ಅಂದರೆ ಅದರಿಂದ ಕೂಡ ನಿಮ್ಮ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಬುಧ ಬಂದು ನಿಮಗೆ 11ನೇ ಮನೆಯವನಾಗಿರ್ತಾನೆ. ಲಾಭಸ್ಥಾನಾಧಿಪತಿ ಬುಧ ನಿಮಗೆ 10ನೇ ಮನೆಯಲ್ಲಿ ಸೂರ್ಯನ ಜೊತೆ ಬುಧ ಇರೋದು ತುಂಬ ವಿಶೇಷ ಅಂತ ಹೇಳ್ಬೋದು. ಸೂರ್ಯನ ಜೊತೆ ಬುಧ ಇರೋದ್ರಿಂದ ಖಂಡಿತ ನಿಮಗೆ ಅದು 10ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಯಾವುದೇ ಕೋರ್ಟು ಕೇಸು ವಿಚಾರ ಆಗಿರ್ಬೋದು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ಜೊತೆಗೆ ಕಾನೂನಿಂದ ಯಾವುದೇ ಒಂದು ತೊಂದರೆ ಇದ್ರೂ ಅದೆಲ್ಲ ಕ್ಲಿಯರ್ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜೊತೆಗೆ ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಕ್ಕಂಥದ್ದು ಅಥವಾ ಕ್ಷೇತ್ರಗಳನ್ನ ನೋಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳಷ್ಟು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಯಾರಿಗಾದ್ರೂ ಒಬ್ಬರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಯಾವುದಾದ್ರೂ ಶುಭ ಕಾರ್ಯ ನಡೀತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಆಹಾರದಲ್ಲಿ ಸ್ವಲ್ಪ ವಿಶೇಷ ಗಮನ ಕೊಡಬೇಕಾಗತ್ತೆ. ಯಾಕಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಲರ್ಜಿ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಪದೇ ಪದೇ ಹೊಟ್ಟೆ ನೋವು ಬರ್ತಕ್ಕಂಥದ್ದಾಗಿರ್ಬೋದು, ಇದರಿಂದ ಸ್ವಲ್ಪ ಆ ಒಂದು ಆರೋಗ್ಯ ವಿಚಾರ ಅಂತ ಬಂದಾಗ ಇದರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಆಹಾರವನ್ನು ಕ್ರಮವಾಗಿ ತಗೊಳ್ಬೇಕಾಗತ್ತೆ. ಜೊತೆಗೆ 11ನೇ ಮನೆ ಅಂತ ಬಂದಾಗ 11ನೇ ಮನೆಯಲ್ಲಿ 12ನೇ ಮನೆ ಶುಕ್ರ 11ನೇ ಮನೆಗೆ ಲಾಭಸ್ಥಾನಕ್ಕೆ ಬಂದಿರೋದು ವಿಶೇಷ ಅಂತ ಹೇಳ್ಬೋದು. ಯಾವುದೋ ಒಂದು ಬಿಗ್ ಅಮೌಂಟನ್ನು ನೋಡ್ತಾ ಹೋಗ್ತೀರಿ, ಪ್ರಾಪರ್ಟಿ ವಿಷಯನೋ ಅಥವಾ ಬರಬೇಕಾಗಿರೋದು ಅಥವಾ ಫಂಡ್ ಏನಾದರೂ ಒಂದು ಲಾಭ, ಸಡನ್ ಲಾಭ, ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿರೋರೇ ಸರಿ ಹುಡ್ಕೊಂಡು ಬಂದು ನಿಮಗೆ ದುಡ್ಡು ಕೊಡೋ ಅಂಥ ಒಂದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಪ್ರಾಪರ್ಟಿ ಅಂತ ಬಂದಾಗ ಭೂಮಿ ವಿಷಯ ಒಂದು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲೂ ತುಂಬ ಪಾಸಿಟಿವ್ ಆಗಿರ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರಾಗಿರ್ತೀರ. ಹಾಗಾಗಿ ವೃಶ್ಚಿಕ ರಾಶಿಯವರು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದರಲ್ಲೂ ಸುಬ್ರಹ್ಮಣ್ಯನ ಆರಾಧನೆಯನ್ನು ಅತಿ ಹೆಚ್ಚು ಮಾಡಬೇಕಾಗತ್ತೆ. ಜೊತೆಗೆ ಶುಕ್ರ ನಿಮಗೆ 11ನೇ ಮನೆಯಲ್ಲಿರೋದ್ರಿಂದ ಹೆಣ್ಣು ದೇವರ ದೇವಸ್ಥಾನ ಅಥವಾ ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಒನ್ಸ್ ನೀವು ವಿಸಿಟ್ ಮಾಡಿ ಬೇಕಾಗಿರುವಂತಹ ಕೆಲವೊಂದು ನಿಮಗೆ ಬೇಕಾಗಿರುವಂಥ ಕೆಲವೊಂದು ಅರ್ಚನೆ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಅತಿ ಹೆಚ್ಚು ಮಲ್ಲಿಗೆ ಹೂವನ್ನು ನಿಮ್ಮ ಮನೇಲಿ ಯೂಸ್ ಮಾಡಿದ್ರೆ ಅತಿ ಹೆಚ್ಚು ಪಾಸಿಟಿವ್ ಅನ್ನ ನೋಡ್ತೀರಾ. ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ದೀಪ ಹಚ್ಚಬೇಕಾದ್ರೆ ಎಲ್ಲೋ ಒಂದು ಕಡೆ ಅಥವಾ ಮಂಗಳಾರತಿ ಮಾಡಬೇಕಾದ್ರೆ ಕರ್ಪೂರವನ್ನ ಹಚ್ಚಿ ಮಂಗಳಾರತಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಮನೆ ದೀಪದಲ್ಲಿ ಸ್ವಲ್ಪ ಕರ್ಪೂರದ ಒಂದು ಪಚ್ಚ ಕರ್ಪೂರದ ಒಂದು ಪುಡಿಯನ್ನು ಅಥವಾ ಪಚ್ಚ ಕರ್ಪೂರವನ್ನ ಉದುರಿಸೋದು, ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಪಚ್ಚ ಕರ್ಪೂರದ ಒಂದು ಪೌಡ್ರ್ ಹಾಕ್ತಾ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದರ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಾನು ಹೇಳೋವಂಥ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ಅತಿ ಹೆಚ್ಚು ಪಾಸಿಟಿವ್ ಆಗಿ ತುಂಬ ಅದೃಷ್ಟ ತಂದ್ಕೊಡೋಂಥ ಒಂದು ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಾಗಿರುತ್ತೆ. ಅದಕ್ಕೆ ಪರಿಹಾರ ಕೂಡ ಮಾಡಿಕೊಳ್ಳೇಬೇಕಾಗತ್ತೆ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮಗೆ ಬಹಳಷ್ಟು ಅನುಕೂಲ ಆಗಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರಲಿ ಅಂತ ಈ ಒಂದು ಸ್ಟೋನನ್ನು, ಶುಕ್ರ ಗ್ರಹದ ಒಂದು ಸ್ಟೋನನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನು ತಗೊಳ್ಬೋದು. ಇದನ್ನು ಒನ್ಸ್ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ ನೋಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ
ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತು ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನು ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.